ಹಾಯ್ ಹಲೋ ನಮಸ್ಕಾರ ಗೆಳೆಯರೆ, ಸ್ವಾಗತ ಇವತ್ತಿನ ಹೊಸ ವ್ಲಾಗಿಗೆ. ದಿನಾಂಕ 15 2026 ಹೊಸ ವರ್ಷಕ್ಕೆ ಫಸ್ಟ್ ಹಬ್ಬ. ಅಂದ್ರೆ ಇದು ನಮ್ಮ ಆಕ್ಚುಯಲ್ ಆಗಿ ಹೊಸ ವರ್ಷ ಅಲ್ಲ, ಯುಗಾದಿಂದ ಹೊಸ ವರ್ಷ ಸೆಲೆಬ್ರೇಟ್ ಮಾಡ್ತೀವಿ. ಬಟ್ ಕ್ಯಾಲೆಂಡರ್ ವೈಸ್ ಫಸ್ಟ್ ಹಬ್ಬ. ಸೊ ಹುಡುಗರೆಲ್ಲ ಬಂಕಾಗಿ ಶಿಸ್ತಾಗಿ ಫುಲ್ಲು ಪಂಚಲಿ ರೆಡಿ ಆಗಿವಿ. ಪಂಚ ಕಡ್ಕೊಳಕ್ ಫುಲ್ ರಾಕೆಟ್ ಸೈನ್ಸ್ ಅನ್ಕೊಂಬಿಡಿ ಗೈಸ್. ಎಷ್ಟು ಕಷ್ಟಪಟ್ಟಿವಂದ್ರೆ ಕೇಳಂಗಿಲ್ಲ, ಅಷ್ಟು ಕಷ್ಟಪಡ್ತೀನಿ ನೋಡಿ. ತಲೆ ಬರ್ಸಂಗ್ ಕ್ಲೀನಾಗಿ ಬಂದಿರ್ತೀನಿ, ಗಾಳಿ ಬಂತು ಇಡೀ ಕೂಲು ಹೋಯ್ತು. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆಮೇಲೆ ಏನ್ ಹೇಳಿ ಆರ್ಕೆಸ್ಟ್ರಾದಲ್ಲಿ ಅಲ್ಲ ಪ್ರಸಾದ ಕೊಡುವಾಗ ಎಲ್ಲರೂ ಭಕ್ತರು ಸಾಲಾಗಿ ನಿಂತುಕೊಂಡು ಪ್ರಸಾದ ತಗೋಬೇಕೆಂದು ವಿನಂತಿ ಅಂತ ಮೈಕಲ್ ಅನೌನ್ಸ್ ಮಾಡ್ತಾರಲ್ಲ, ಹಂಗ ಅನೌನ್ಸ್ ಮಾಡ್ತಾರೆ. ವಿನಂತಿ ಆತರ ಮಾತಾಡ್ಲೆ, ಮೈಕ್ ಹತ್ರ ಇಟ್ಕೊಂಡು ಮಾತಾಡ್ದಲೆ. ಏನ್ರಿ ನೋಡ್ರಿ ಇವರು ಟ್ರೈಪಾಡ್ ಇಟ್ಕೊಂಡು ಏನಿಲ್ಲ ಬ್ರೋ, ಏನೋ ಡೈಲಾಗ್ ಬಂತು ಮರ್ತೋದೆ. ಏನ್ ಗೊತ್ತಾ, 2026 ಮೊದಲನೇ ಹಬ್ಬ ಆಗಿರೋದ್ರಿಂದ ಟೆಂಪಲ್ಗೆ ಹೋಗ್ತಿದೀವಿ ಅಷ್ಟೇ ಗೈಸ್. ದೇವಸ್ಥಾನಕ್ಕೆ ಹೋಗ್ತಿದೀವಿ, ಕೆಲವೊಂದು ವಿಡಿಯೋ ಶೂಟ್ ಮಾಡ್ತೀವಿ. ಸೊ ರಿಯಾಕ್ಷನ್ ಶೂಟ್ ಮಾಡೋಣ. ಟ್ರೋಲ್ ಮಾಡ್ಬೇಡ ಮತ್ತೆ. ಟ್ರೋಲ್ ಏನ್ ಮಾಡೋಣ, ಭಯ ನೋಡ್ರಿ. ಯೂಟ್ಯೂಬ್ ಲಾಗ್ ಅಲ್ಲಿ ಬರಕ್ ಭಯ ನೋಡ್ರಿ, ಟ್ರೋಲ್ ಮಾಡ್ತೀವಿ ಅಂತ. ಯಪ್ಪ ಫ್ರೆಂಡ್ಸ್, ನೀವೆಲ್ಲ ಮಿಥನ್ ಫ್ರೆಂಡ್ಸ್ ಅಲ್ವಾ? ಸೊ ಇವ್ನ್ ಬಡ್ಡಿ ಮಗ ಮೊದಲನೇ ವಿಡಿಯೋ ಮಾಡಿದಾನೆ, ನನ್ನನ್ನು ಟ್ರೋಲ್ ಮಾಡ್ಬಿಟ್ಟಿದ್ದಾನೆ. ನಾನು ತುಂಬಾ ನೋವು ಆಗ್ಬಿಡ್ತಮ್ಮ, ನಾನು ಸುಮ್ಮನೆ ಕೂತಿದ್ದೆ. Spicy meat. Yeah, boy. ಸೊ ಅದರಿಂದ ನಾನು ಹೇಳ್ಬೇಕಾಗಿರೋ ಪರಿಸ್ಥಿತಿ ಬಂದಿದೆ ಅಷ್ಟೇ. ಸೊ ಅಟ್ ದ ಎಂಡ್ ಎಲ್ಲಾರ್ಗು ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿನ್ನಿ, ಒಳ್ಳೆ ಮಾತಾಡಿ, ಒಳ್ಳೆ ಮನ್ಸು ಹಿಡ್ಕೊಂಡು ಓಡಾಡಿ, ಒಳಗೊಂದು ಹೊರಗೊಂದು ಇಡಬೇಡಿ. ಇದು ಆಕ್ಚುಲಿ ಚೆನ್ನಾಗಿರೋದು ಅಷ್ಟೇ. ಸಂಕ್ರಾಂತಿಗೆ ಎಳ್ಳು ಬೆಲ್ಲ ತಿನ್ನೋದು, ಎಳ್ಳು ಬೆಲ್ಲ ಇವಾಗ ತಿನ್ನೋದು. ಎಣ್ಣೆ ಸ್ನಾನ ಯುಗಾದಿಗೂ ಇವಾಗ ಎಣ್ಣೆ ಸ್ನಾನ ಮಾಡೋದು. ನಾವ್ ಎಣ್ಣೆ ಸ್ನಾನ ಮಾಡ್ಲಿಲ್ಲ ಅಷ್ಟೇ. ನಾನು ಇವ್ರಿಬ್ರು ಮಾಡಿದ್ರೆ ಗೈಸ್, ನನಗೆ ಹೇಳಿಲ್ಲ. ಹೋಗೋಣ ಹೊಡಿಬೇಡ, ಹೋಗೋಣ. ತಿಂಡಿ ಮಾಡತ್ಲೆ ಹೋಗಿ ಸ್ನಾನ ಮಾಡಕ್ ಹೋಗಿದ್ದೆ ನೀನ್ ನಾಳೆ. ಪರವಾಗಿಲ್ಲ. ಅದು ಬಿಸಿ ಎಣ್ಣೆ ಇದು ಮಾಡ್ತಾರಲ್ಲ, ಬಿಸಿ ಎಣ್ಣೆದಲ್ಲಿ ಸ್ನಾನ ಮಾಡ್ತಾರಲ್ಲ ರಚಿತ್. ಬಿಸಿ ಎಣ್ಣೆ ಮೊದಲು ಎಣ್ಣೆ ಹಚ್ಕೊಂತಾರೆ, ಇಡೀ ಮೈಗೆಲ್ಲ ಎಣ್ಣೆ ಹಚ್ಕೊಂತಾರೆ, ತಲೆ ಸಮೇತ ಸುಳ್ಳಿ ಮೇಲೆ ಜಾಸ್ತಿ ತಟ್ಕೊಂತಾರೆ ಎಣ್ಣೆ ಹಚ್ಚಿ. ಅದು ಕರ್ಕೊಳ ಹಬ್ಬ, ಅದು ದೀಪಾವಳಿ ಮಾಡ್ತಾರೆ ಹಂಗೆ. ಎಣ್ಣೆ ಅಷ್ಟೊಂದ್ ಕಾಯಿಸಲ್ಲ ಕಣ್ರ. ಎಣ್ಣೆ ಹಬ್ಬ ಬರೋದು ದೀಪಾವಳಿಗೆ, ಕರ್ಕೊಳ್ಳೋದು ಅವಾಗ. ದೀಪಾವಳಿಗೆ ಇಡೀ ಮೈಗೆಲ್ಲ ಎಣ್ಣೆ ಹಚ್ಕೊಂಡು 1-2 ತಾಸು ಕುಂತು ಆಮೇಲೆ ಹೋಗಿ ಸ್ನಾನ ಮಾಡೋದು. ಈಗಿನ ಜನರೇಷನ್ ನಮ್ಗೆ ಏನು ಗೊತ್ತಿಲ್ಲ, ಅಲ್ಪ ಸ್ವಲ್ಪ ಗೊತ್ತಿರುತ್ತೆ, ಆದ್ರೂ ಹೇಳ್ತೀವಿ. ಗೈಸ್, ಊರಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ನಮ್ಮ ಮೈ ತೊಳ್ಕೊಳಕ್ಕಿಂತ ಮುಂಚೆ ಸ್ಕೂಲ್ ಮೈ ತೊಳ್ದು ಶಿಸ್ತಾಗಿ ತೋರಣ ಕಟ್ಟಿ, ನಮ್ಮಮ್ಮ ಅಥವಾ ನಮ್ಮ ಅಜ್ಜಿ ಒಬ್ಬಟ್ಟು ಹೂರ್ಣ ರುಬ್ತಿರ್ತಾರೆ, ಬೆಲ್ಲ ಹಚ್ತಿರ್ತಾರೆ ಒಬ್ರು ಮನೇಲಿ, ಇನ್ನೊಬ್ರು ಕರ್ಗಡ್ ಮಾಡ್ತಿರ್ತಾರೆ, ಇನ್ನೊಬ್ರು ನೀರಲ್ಲಿ ಉರಿ ಹಾಕ್ತಿರ್ತಾರೆ. ಇಷ್ಟೆಲ್ಲ ನಡೀತಿರುತ್ತೆ ಸೀನು. ಇಲ್ಲಿ ಏನಿಲ್ಲ ನೋಡಿ ಗೈಸ್, ಮನೆ ಬಹಳ ಮಿಸ್ ಮಾಡ್ಕಂತೀವಿ. ಮನೆ ವ್ಯಾಲ್ಯೂ ಇಲ್ಲಿ ಬಂದ್ಮೇಲೆ ಗೊತ್ತಾಗೋದು. ಸೊ ಗೈಸ್, ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ. 1/4 ಗಂಟೆ ಫೋಟೋ ಸೆಷನ್ ಮಾಡಿದ್ರು. ಸಖತ್ ಫೋಟೋ ಹಿಡಿದ್ರು ಗುರು. ನಂದು ವರ್ಸ್ಟ್ ಫೋಟೋ ಹಿಡಿದ್ರು, ನಾನು ಒಳ್ಳೆ ಫೋಟೋ ಹಿಡ್ತೀನಿ. ನಂದು ಒಳ್ಳೆ ಫೋಟೋ ಹಾಕಿದಾನೆ, ನೋಡ್ಬಿಡ್ರಿ ವಿಡಿಯೋದಲ್ಲಿ, ಸರಿನಾ? ಹೋಗ್ರಿ ಗೈಸ್, ಬೇಜಾರಾಗುತ್ತೆ ತರದ್ರೆ. ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಪರವಾಗಿಲ್ಲ, ಏನ್ ಮಾಡಕ್ಕಾಗಲ್ಲ. ಫೋಟೋ ಅಲ್ಲ ಗೈಸ್, ಮೆಮರಿ ಇರ್ಬೇಕು. ನಾವ್ ಮಾಡೋ ಕೆಲ್ಸದಲ್ಲಿ ನಮ್ ಇಲ್ಲಿ ಸ್ಟೋರ್ ಆಗ್ಬೇಕು. ಮೊಬೈಲ್ ಸ್ಟೋರೇಜ್ ಅಲ್ಲ, ಮೈಂಡ್ ಸ್ಟೋರ್ ಆಗ್ಬೇಕು. ಮತ್ ಮೈಂಡಲ್ಲಿ ಸ್ಟೋರ್ ಆಗೈತೆ ಬೇಡ, ಆದ್ರೂ ಫೋಟೋ ಬೇಕು. ಇನ್ನು ಯಾರು ಇರು
ಮಾತಾಡೋ ಏನ್ರ ಮಾತಾಡ್ರೋ. ಆರಲ್ ಅಂತ ಐತೆ ಅಷ್ಟೇ ಅದು. ಪಾರ್ಲ್ ಅಂತ ಐತೆ. ನಾವು ಬೇರೆ ಅಬ್ಸರ್ವ್ ಮಾಡ್ಬೇಕು ನಿಂಗೆ. ಆಹಾ, ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಹಾಂ, ಅದೇನು ಮುಹೂರ್ತ ನೋಡಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತನ. ಗೈಸ್ ನಾನು ಇವನು ವ್ಲಾಗು ಅದು ಇದು ಮಾತಾಡ್ಕೊಂಡ್ ಬಂದ್ರೆ ಇವ್ರು ಏನೋ ಅಬ್ಸರ್ವ್ ಮಾಡ್ತಾರೆ ಗೈಸ್. ಒಳ್ಳೆ ಹುಡುಗ್ರಪ್ಪ, ಚೆನ್ನಾಗಿರೋರು ಬರ್ತಾರೆ ನೋಡ್ ಮಚ್ಚ ಮುಂದೆ. ಏ ಬೇಡ, ನಮ್ಮ ಅಕ್ಕನವ್ರು. ನಾವು ಸೈನ್ಸ್ ನ ಕಲಿಸ್ತೀವಿ. ಲಾ ಆಫ್ ಅಟ್ರಾಕ್ಷನ್ ನಾವು ಅದನ್ನ ಮಿಸ್ ಮಾಡಲ್ಲ. ಅಟ್ರಾಕ್ಟ್ ಆಗ್ಬಿಡುತ್ತೆ, ಏನು ಮಾಡಕ್ಕಲ್ಲ. ಜೀವನ ಏನು ಮಾಡಲ್ಲ, ಎಲ್ಲ ವಿದ್ಯಾರ್ಥ. ಎಲ್ಲ ವಿದ್ಯಾಟ ಅಂತೆ ಅಷ್ಟೇ ಗೈಸ್. ದೂರದಿಂದ ಅಲ್ಲ ವಿದ್ಯಾಟ ಅಲ್ಲ, ಎಲ್ಲ ಹುಡುಗನಾಟ. ಅಷ್ಟೇ, ಏನ್ ಮಾಡಕ್ ಆಗಲ್ಲ. ಎಲ್ಲ ದೂರದಿಂದ ನೋಡ್ಬಿಟ್ಟು ಓಕೆ ಅಷ್ಟೇ. ಪಕ್ಕದಲ್ಲಿ ಇವನ ಪಕ್ಕದಲ್ಲಿ ಹೋಗ್ತಾನ ನೋಡ, ಅವ್ನ ಪಕ್ಕದಲ್ಲಿ ಹೋಗ್ತಾವ ಚೆನ್ನಾಗ್ ಮುಂದೆಗಡೆ. ಈ ಅಕ್ಕನವ್ರಿಗೆ ಯಾಕೋ ಪಾಪ ಸುಮ್ನೆರು. ಅಲ್ಲ ಕನ್ನಡ ಬೇರೆ ಇದಕ್ ಬಂದ್ರೆ, ಅದು ಬೇರೆ ರಾಜ್ಯಕ್ ಬಂದ್ರೆ ಒಳ್ಳೆ ಅಡ್ವಾಂಟೇಜ್. ಕನ್ನಡ ಬರಲ್ಲ, ಏನ್ ಬೇಕಾದ್ರೆ ಮಾತಾಡೋದು. ಗೈಸ್ ಹಾಗಂತ ನಾವೇನ್ ಕೆಟ್ಟದ್ ಮಾತಾಡಲ್ಲ ಗೈಸ್, ಸುಮ್ನೆ. ಆಮೇಲೆ ನಿಮಗೆ ಹಂಗ್ ಪೋಟ್ರೆ ಆಗ್ಬಿಟ್ರೆ ನೋಡಿ ಗೈಸ್, ಇದು ಲಿಟ್ರಲಿ ಎಷ್ಟು ಬೀಪ್ ಹಾಕ್ಬೇಕಂದ್ರೆ ವಿಡಿಯೋಲಿ ಮನೇಲಿ ಕೆರ ತಕೊಂಡ್ ನೋಡಿ ಅಷ್ಟು ಬೀಪ್ ಆಗಿ ದೇವಸ್ಥಾನ ಕುಂತೀವಿ ಏನ್ ಮೀನಾಕ್ಷಿ, ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕು. ಮಚ್ಚಾ, ಫಸ್ಟ್ ಟೈಮ್ ನಿನ್ ವಿಡಿಯೋದಲ್ಲಿ ಬಂದಿದ್ದೀನಿ, ಸಖತ್ ಬೀಪ್ ಹಾಕೊಂಬಿಡು. ಬೀಪ್ 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 ಬೀಪ್. ಇಲ್ಲ ಫಸ್ಟ್ ಟೈಮ್ ಅಲ್ಲ, ಇದು ಸೆಕೆಂಡ್ ಟೈಮ್. ಫಸ್ಟ್ ಟೈಮ್ ಟ್ರೋಲ್ ಆಗಿಯ ನೀನು. ಫಸ್ಟ್ ಟೈಮು ಯಾವ್ದೋ ಹುಡುಗಿ ಮಾತ್ರ ಟ್ರೋಲ್ ಆಗಿದ್ದ. ಬಡ್ಡಿ ಮಕ್ಳು ಕಾಲೇಜ್ ಓದಿದ್ರೆ ಬಂದು ಹುಡುಗಿ ನೋಡಕ್ ಹೋಗ್ತಾ ಇದ್ದೆ ಅಂದ್ರು ಗೈಸ್. ಸೊ ನಾನು ಚಿಲ್ ಆಗಿದ್ದೆ, ಬೆಳಗ್ಗೆ ಎದ್ದಿದ ತಕ್ಷಣ ಮೂಡಲ್ಲಿದ್ದೆ, ಇನ್ನು ಫುಲ್ ಮೂಡಲ್ಲಿದ್ದೆ. ಇವಾಗ ಬಂದು ಹುಡುಗಿ ಮೂಡಲ್ಲಿದ್ದಂತ ಏನ್ ಮೂಡಲ್ಲಿದ್ದಪ್ಪ ಮಚ್ಚಾ, ನಿದ್ದೆ ಮೂಡಲ್ಲಿದ್ನೋ ಏನೇನು ಅನ್ಕೊಂಬಿಟ್ರು. ಯಾಕ್ರ ಆಮೇಲೆ ಬೀಪ್ ಹಾಕ್ಬೇಕೇನೋ ನೀನು? ಇಲ್ಲ ತಾನೇ ಸುಮ್ಮನೆ ಟ್ರೋಲ್ ಹಾಕಿ ಮುಗೀತವ ರಚಿತ್ ಕತೆ. ಇನ್ ಹೆಂಗ್ ಬರ್ತಾನೆ ವಿಡಿಯೋದಲ್ಲಿ ಗೈಸ್. ನಾನ್ ವಿಡಿಯೋ ಹಾಕಿದ್ ಮಾಡ್ತಿದ್ದೀನ, ಹುಡುಗಿರ್ ಬಂದಿದ್ರಂತೆ ರಚಿತ್ ಹತ್ರ. ಏನ್ ಗೊತ್ತಾ ಫ್ರೆಂಡ್ಸ್, ಎಲ್ರು ನಗ್ಸೋಕ್ಕೋಸ್ಕರ ಅಷ್ಟೇ ವಿಡಿಯೋ ಮಾಡ್ತಿರೋದು. ನಮ್ಮ ಅಪ್ಪ ಅಮ್ಮ ಮಾತ್ರ ಕಳ್ಸಕ್ ಹೋಗ್ಬೇಡ್ರಿ ವಿಡಿಯೋನ. ಸೀರಾ ಜೋಕ್ಸ್ ಅಪಾರ್ಟ್, ನಾವ್ ಯಾರು ಆತರ ನೋಡಲ್ ಚೆನ್ನಾಗವ್ರೆ ಅಂತೀವಿ. ಸೀರಾ ಏನ್ ಜಾಸ್ತಿ ಅಂತ ಮಾತಾಡಕ್ ಹೋಗಲ್ಲ, ಸುಮ್ನೆ ತಮಾಷೆ. ಮಗ ಸ್ಕ್ರಿಪ್ಟ್ ಕೊಟ್ಬಿಟ್ಟವನೇ, ಇಲ್ಲ ಅಂದ್ರೆ ನಾನು ಸೈಲೆಂಟ್ ಆಗಿ ಡಿಸೆಂಟ್ ಹುಡುಗ ನಾನು. ಬೇಡಪ್ಪ ಬೇಡ. ಇವ್ ನೋಡ್ರಿ, ಇವ್ನು ಆಟಗಳು ಆಡ್ತಾನೆ. ಇರೋದೊಂದ್ ಜೀವ, ಹ್ಯಾಪಿ ಮಗ ಇಲ್ಲ ಅವ್ರೇನು ಇರ್ಸ್ಬೇಕಂತೆ. ಯಪ್ಪ ಅವ್ರು ಹಾಯ್, ಹೌ ಆರ್ ಯು? ಥ್ಯಾಂಕ್ ಯು, ಹ್ಯಾಪಿ ಸಂಕ್ರಾಂತಿ. ಆಯ್ ಅವರು ಅಂತದೀನಿ, ಹ್ಯಾಪಿ ಸಂಕ್ರಾಂತಿ ಅನ್ನೋ ಬಿಟ್ಟು. ನೋಡ್ದವ್ರಿಗೆಲ್ಲ ಹ್ಯಾಪಿ ಮಕರ ಸಂಕ್ರಾಂತಿ ಹೇಳ್ಬೇಕು. ನೋಡ್ದವ್ರಿಗೆಲ್ಲ ಹೇಳ್ಬೇಕು. ವಿಡಿಯೋದಲ್ಲಿ ಫಸ್ಟ್ ಚಾಲೆಂಜ್ ನಿನಗೆ ಪಂಚ. ಇವನ್ ನೋಡು ಅಣ್ಣ ಸರಿ ಅದಾನಣ್ಣ. ಯಾವ ಹುಡುಗಿ ನೋಡುದ್ ನಾವು? ರಚಿತಾ 0.5 ಸೆಕೆಂಡ್ ಕಾರ್ಡಿಯಾಕ್ ಅರೆಸ್ಟ್. ಪಿ ಒಂದು 0.5 ಸೆಕೆಂಡ್ ಕಾರ್ಡಿಯಾಕ್ ಅರೆಸ್ಟ್ ಆಯ್ತು. ಬಯಾಲಜಿ ಸ್ಟೂಡೆಂಟ್ ಏನಾದ್ರು ಕಂಪ್ಯೂಟರ್ ಸೈನ್ಸ್ ತಗೊಂಡ್ರೆ ಹಿಂಗೆ ಆಗೋದ್ಲೆ. ಮಾಡ್ರ ವಿಡಿಯೋ ಹೇಳ್ಬೋಣ. ಹೇಳ್ಬೇಕು ಎಲ್ಲರಿಗೂ ಹಬ್ಬ. ಏ ಲೋಕೇಶ್, ಹ್ಯಾಪಿ ಸಂಕ್ರಾಂತಿ. ಲೋಕೇಶ್, ಹ್ಯಾಪಿ ಸಂಕ್ರಾಂತಿ. ರೇ ಈ ಸರ್ಚಿಂಗ್ ಫಾರ್ ಗರ್ಲ್ ರೇ ದಟ್ ನ್ಯೂ ಸ್ಟೂಡೆಂಟ್ಸ್ ಕೇಮ್. ವಿಚ್ ಗರ್ಲ್? ಇಂಗ್ಲಿಷ್ Understand. Bro, you know myself, no? I know. Who am? ರಚಿತ್ ಕುಮಾರ್. ಓ ಎಂ ರಚಿತ್ ಕುಮಾರ್ ಅಂತ. ಏನ್ ಲಾಜಿಕ್ ಇದೆ ಗೈಸ್? ಹ್ಯಾಪಿ ಸಂಕ್ರಾಂತಿ ಬೈ. ರೇ ಒದಿಲ್ಲ ಇರ ಬಾಬು ಹೇಳ್ತಾಳ ನಾನು ಎಂದಕ್ ನಿಂಕು ಕನ್ನಡದಲ್ಲಿ ಕನ್ನಡಲು ಸಾರಿ ಇಂಗ್ಲಿಷ್ ತೆಲುಗು ಮಾಡ್ತೀವಿ. ರೆಸ್ಪೆಕ್ಟ್ ಇಲ್ಲ, ಬರೀ ಡಿಸ್ರೆಸ್ಪೆಕ್ಟ್. ತಾನೇ ತಾನೇ ತಂದಾನೆ ತಾನೇ ತಾನೇನೋ ತಂದಾನೆ ಮಕ ಮಾಡೋ, ಮಕ ಕ್ಯಾಪ್ಚರ್ ಮಾಡೋ, ಇವನ್ ಮಾಡೋ. ರೆಸ್ಪೆಕ್ಟೇ ಇಲ್ಲ, ಬರೀ ಅನ್ರೆಸ್ಪೆಕ್ಟ್. ಏನ್ ಬೇಕಂತ ನೆಟ್ಟಿಗೆ ತೆಗ್ದಾರ ಇವನು. ನಾನು ಅಷ್ಟು ಚೆನ್ನಾಗಿ ತೆಗ್ದೀನಿ ಫೋಟೋ, ಅದಕ್ಕೆ ನಾನು ಹೇಳಿದ್ದು ಬಂದ್ ಮಾಡೋಣ. ಕ್ಯಾಮ್ರಾ ಇದ್ದಿದ್ರೆ ನೋಡ್ಬೇಕಿತ್ತ. ಆಮೇಲೆ ಕ್ಯಾಮ್ರಾ ಕೊಟ್ಟು ಮಾತಾಡು.
ಫೋನಲ್ಲೇ ಈ ಪಟ್ಟಿ ಚಂದಾಗಿ ತೆಗಿತಾನ, ಕ್ಯಾಮ್ರಾ ಕೊಟ್ರೆ ಇನ್ನೇನು. ಏ ಮಚ್ಚ ಹಂಗೇನಿಲ್ಲ ಗೊತ್ತಾ, ಕ್ಯಾಮ್ರಾ ಚೆನ್ನಾಗಿರ್ಲಿಲ್ಲ ಅಷ್ಟೇ. ನನ್ ಫೋಟೋ ಮಾತ್ರ ಚೆನ್ನಾಗಿ ತೆಗೆದ್ಬಿಟ್ಟವನು. ಬೇಡ ಗೈಸ್ ಬೇಡ, ಹೇಳ್ತಿದ್ದ ಡೈಲಾಗ್ ಹಬ್ಬದ ದಿನ ಬನ್ನಿ. ಒಣಕ್ ಬರ್ಲಿಲ್ಲ ಅಂದ್ರೆ ನೆಲ ಸೊಟ್ಟೈತೆ ಈ ಡೈಲಾಗ್ ಹೇಳ್ತಿದ್ದೀನಿ ನಾನು ಅಷ್ಟೇ. ಯಾವನವನು ಒಳಗೆ ಕಾಂಟ್ಯಾಕ್ಟ್ ಗೈಸ್. ಯಾರಿಗೂ ಬೇಡ ಈ ಬದುಕ್ ಬೇಡ ಯಾರಿಗೂ. ಪ್ಯಾಂಟ್ ಪಂಚೆ ಒಳಗ್ ಪ್ಯಾಂಟ್ ಹಾಕೊಂಬರೋ ಬದುಕ್ ಬೇಡ. ಮಚ್ಚಿ ಉದ್ರೋದ್ರೆ ಒಳ್ಳೆ ವ್ಯೂ ಸಿಗುತ್ತೋ. ಆಗಲ್ಲ ಮಚ್ಚಿ, ಫುಲ್ಲು ಟೈಟ್ ಕಟ್ಕೊಂಡು. ಗೈಸ್ ಮೋಸ್ಟ್ ಫೇಮಸ್ ಅಣ್ಣ ನಮ್ ಯೂನಿವರ್ಸಿಟಿ ಇವನೇ, ಅವರೇ ಬೇಡ ಅಣ್ಣ ಅಂತ. ಅವರೇ ಬಿಡೋಣ, ಈ ಅವರೇ ಬಿಡೋಣ ಅಂತ ನೀನ್ ಯಾರು ಇವನು? ಯಾರು ಇಕ್ಕಿದ ಹೆಸರು ನನಗಿದು? ನಾನು ಇಕ್ತಿದ್ದೀನಿ ಈಗ ಹೊಸದಾಗಿ. ಮಚ್ಚ ಬೇಡ ಮಚ್ಚ, ಇವತ್ ನಮ್ ಕಣ ಆಯ್ತು. ಅದು ಸಂಕ್ರಾಂತಿ ಹಬ್ಬಕ್ಕೆಲ್ಲ ಅವರೇ ಬೇಡ ಬರೋದು. ಮಚ್ಚ ನಾವು ಒಂಥರ ನೀನ್ ಅಕ್ಕನ್ಲೆ ಫ್ಯಾನ್ಸ್ ಇದ್ದಂಗೆ. ಅವರೆಕಾಳು, ಬೇಳೆಕಾಳು, ಹೆಸರನ್ನ ಬೇಡ ಮಚ್ಚಿ, ಅಷ್ಟ್ ದೊಡ್ಡವ್ರ ಆಗ್ಬೇಡ. ಹಾಯ್, ಹ್ಯಾಪಿ ಸಂಕ್ರಾಂತಿ. ಬ್ಲಾಂಕ್ ಆಯ್ತು ಒಂದ್ ಸೆಕೆಂಡ್ ಮೈಂಡ್. ಯಪ್ಪ, ಅವ್ರು ಯಾರಂತಾನೆ ಗೊತ್ತಿಲ್ಲ, ನಮಗೋಸ್ಕರ ಹಾಯ್ ಬ್ರೋ ಅಂದ್ರಲ್ಲ. ಹಬ್ಬ ಯಾವ ದೇವಸ್ಥಾನ ಬಂತು? ಬೇರೆ ದೇಶದವರು ನಾವು ಚೆನ್ನಾಗಿ ಹಾಕೊಂಬಂದ್ರೆ ಕಮೆಂಟ್ ಮಾಡ್ತಾರೆ, ಗುಡ್ ಕಮೆಂಟ್ ಮಾಡ್ತಾರೆ. ಈಗ ನಮ್ಮ ಹುಡ್ರು ಬಂದು ನೋಡೋದೇ ಇಲ್ಲ ಹೊತ್ತಾನೆ. ಅವ್ರ ಆತರ ಒಳ್ಳೆ ಬಟ್ಟೆ ಹಾಕೊಂಬಂದ್ರೆ ಅವ್ರ ಪ್ರಕಾರ ನಾವು ತಲೆ ಬಗ್ಸ್ಕೊಂಡ್ ಬರ್ಬೇಕು. ತಲೆ ಬಗ್ಸ್ಕೊಂಬರ್ಬೇಕು, ನಮ್ಮ ಮನೆ ಸಂಸ್ಕಾರ ಪ್ರಕಾರ ನಾವು ತಲೆ ಬಗ್ಸ್ಕೊಂಡ್ ಬರ್ಬೇಕು. ಹೋಗ್ಬೇಕು ನಡಿಬೇಕು. ಗಂಡು ಮಕ್ಕಳು ತಲೆ ಎತ್ತೆ ನಡಿಬೇಕು. ಎಲ್ಲ ಮೋಟಿವೇಟ್ ಆಗಾರ ಪ್ರದೀಪ್ ಈಶ್ವರ್ ವಿಡಿಯೋ ನೋಡ್ಬಿಟ್ಟು. ದೇವಸ್ಥಾನ ಬಂತು ಗೈಸ್, ಎಲ್ಲರಿಗೂ ಒಳ್ಳೇದಾಗ್ಲಿ. ದೇವಸ್ಥಾನ ಬಂದಿಲ್ಲ, ನಾವು ಹೊಂಟಿವಿ. ಇದೊಂದು ಡೈಲಾಗ್ ಬೇರೆ. ಅಪ್ಪ ದೇವ್ರೆ ಒಳ್ಳೇದ್ ಮಾಡಪ್ಪ. ಏನ್ ಗೊತ್ತಾ ಫ್ರೆಂಡ್ಸ್, ಇವತ್ತು ನಾನ್ ಬಂದಿರೋದ್ರಿಂದ ಫಸ್ಟ್ ಬ್ಲಾಗ್ ಅಲ್ಲಿ ಬರ್ತಿದ್ದೀನಿ. ಅದು ಯಾವ್ದು ಮಿಥನ್ ಫಸ್ಟ್ ಬ್ಲಾಗ್ ಅಲ್ಲಿ ಬರ್ತಿದ್ದೀನಲ್ಲ ನಿನ್ ವಿಡಿಯೋಗ್ ನಾನು, ಅಂದ್ರೆ ಈ ತರ ಲಾಂಗೆಸ್ಟ್. ಸೊ ಅದರಿಂದ ನಿನಗೊಂದು ನಾನು ಫಸ್ಟ್ ಚಾಲೆಂಜ್ ಕೊಡ್ತಾ ಇದ್ದೀನಿ. ಏನ್ ಗೊತ್ತಾ, ಮಕರ ಸಂಕ್ರಾಂತಿ ಹೇಳ್ಬಿಡ್ಬೋರ್ಗೆ, ಮಕರ ಸಂಕ್ರಾಂತಿ ಹೇಳ್ಬಿಡ್ಬೋರ್ಗೆ. బ్రో తెలుగు లాక్ చేస్తున్నా బ్రో. విష్ చేయాలంట వద్దా? కంఫర్టబుల్ ఉన్నారంటే చేస్తా, లేదంటే వద్దు, మీ ఇష్టం. అది విష్ అంతే, హ్యాండ్ షేక్ అంతే బ్రో, ఏం లేదు. హ్యాపీ సంక్రాంతి అసలు అంతే. హ్యాపీ సంక్రాంతి, హ్యాపీ సంక్రాంతి, హ్యాపీ సంక్రాంతి. థ్యాంక్ యూ, థ్యాంక్ యూ. ಕನ್ನಡ ಅವ್ರು ಮೂವರು ಬರ್ತಿದಾರಲ್ಲ, ಅವ್ರ ಹೆಸರು ಕೇಳ್ರಿ, ಅವ್ರದ್ದು ದೇಶ ಕೇಳಿ, ಮಗ ಹ್ಯಾಪಿ ಮಕರ ಸಂಕ್ರಾಂತಿ ಅಂತ ಹೇಳ್ಬೇಕು. ತಗೋ ಮೈಕ್ ತಗೋ. ದೇಶ ಎಲ್ಲ ಗೊತ್ತು, Can I get few minutes? I will just speak, no? Are you comfortable? It's okay, can I? What? Okay. I will tell you why we are dressed up, okay? It's a festival, Makara Sankranti, or it's also known as Pongal, okay? And from today onwards, the days will be longer and the nights will be shorter, and it will be very helpful for farmers kind of thing in India. So basically, this is actual reason why we celebrate Makara Sankranti. Okay, that's it. He gave me challenge to speak with you and wish you happy Sankranti. Happy Sankranti, okay? Thank you for coming in video. Thanks bro. Yeah. ಮೀಟರ್ ಬೇಕು, ಮೀಟರ್ ಮಾತಾಡ್ಸೆ ಗೈಸ್, ಮಾತಾಡ್ಸೆ. ಬಟ್ ಏನ್ ಗೊತ್ತಾ, ಅವ್ರ ಹೆಸರು ಕೇಳಿಲ್ಲ, ನಾವು ಕೊಟ್ಟಿರೋದು ಕರೆಕ್ಟ್ ಮಾಡಿಲ್ಲ. ಗೈಸ್ ಆನೈತೆ ಗೈಸ್, ಅವ್ರ ಹೆಸರು ಮಾಡ್ಲಿಲ್ಲ, ಬೇಜಾರಿಲ್ಲ ಗೈಸ್, ಏನ್ ಮಾಡಕ. ಬಟ್ ಈಗ ಓಪನ್ ಅದೇ ಅವ್ರ ಹತ್ರ ಮಾತಾಡುವಾಗ ಎಲ್ಲ ಒಳಗಡೆಯಿಂದ ಫುಲ್ ಹಾರ್ಮೋನ್ಸ್ ಅಂತಾನೆ. ಬಾರ ಮುಂದಕ್ಕೆ, ಅಲ್ಲೇ ನಿಂತ್ಕೋಬೇಡ ನಮ್ ಹುಡುಗ. ಅಯ್ಯೋ ಯಾವ ಇವೆಲ್ಲ. ಫಸ್ಟ್ ಟೈಮ್ ಬಡ್ಡಿ ಮಕ್ಳು ಕ್ಯಾಮ್ರಾ ಕೊಟ್ಬಿಟ್ಟವ್ರೆ, ಏನ್ ಮಾಡ್ಬೇಕಂತ ಗೊತ್ತಾಗ್ತದೆ.
ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಗೈಸ್ ಆ ಅಣ್ಣಂಗೆ ಐ ಮೀನ್ ಅವ್ರು ಫಾರಿನರ್ ಅಲ್ವಾ, ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ದೆ ಅಷ್ಟೇ ಹೆಂಗೆ ಏನು ಅಂತ. ಅವ್ರ ಹೆಸರು ಯಾವ ಊರಂತ ಕೇಳಿಲ್ಲ, ಹೆಸರು ಕೇಳಿಲ್ಲ, ಹ್ಯಾಪಿ ಸಂಕ್ರಾಂತಿ ಅಷ್ಟೇ. ಒಳಗಿಂದ ಫುಲ್ ಡಗ್ ಡಗ್ ಅಂತ ಎದೆ ಮುಟ್ಟಾಡಲೇ ಅಪ್ಪ, ಡಗ್ 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 ಅಂತಿಲ್ಲ. ಮುಟ್ಟಕ್ ಬರ್ತಾರ ನಿನ್ನೆ. 3, 2, 1 ವಿಶ್ ಮಾಡ್ರಿ. ಹ್ಯಾಪಿ ಮಕರ ಸಂಕ್ರಾಂತಿ. ಓಕೆನಾ? ಇಷ್ಟ ಆದ್ರೆ ವ್ಲಾಗ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವ್ಲಾಗ್ ಅಲ್ಲಿ. ಬಾಯ್. ಪುಷ್ಪ ಮೈಕ್ ನೀನು ಮಾತಾಡೋದು. ಗೈಸ್ ತುಂಬಾ ಫೇಮಸ್ ಆದ ಹುಡುಗ ಕಾರ್ತಿಕ್ ಬರ್ತಾವ್ರೆ. ವರ್ಲ್ಡ್ ಫೇಮಸ್. ನಮ್ಮ ಕಾಲೇಜ್ ನ ಯುವತಿಯರೆಲ್ಲ ಇವ್ರಿಗೆ ಕಾಡ್ತಿರ್ತಾರೆ, ಕಾರ್ತಿಕ್ 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 ಅಂತ. ಅವ್ರನ್ನ ಮಾತಾಡ್ಸೋಣ ವೈಟ್ ಅಂಡ್ ವೈಟ್ ಅಲ್ಲಿ. ನೋಡ್ರಿ ಗೈಸ್. ಹ್ಯಾಪಿ ಮಕರ ಸಂಕ್ರಾಂತಿ. ಬರ್ರಿ ಏನೋ ಹ್ಯಾಪಿ ಹ್ಯಾಪಿ ಏನೋ ವಿಶ್ ಮಾಡಲಿ. ಹ್ಯಾಪಿ ಮಕರ ಸಂಕ್ರಾಂತಿ ಅಂದ್ರೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿನ್ನ ಜಾಸ್ತಿ ನೋಡಿ. ಬರ್ರಿ ಇನ್ನೊಂದ್ಸರಿ ಹೋಗಿ ಬರಂಬರ್ರಿ. ಇಂಗ್ಲಿಷ್ ಅಲ್ಲ, ಆಂಗ್ಲ ಭಾಷೆ. ಹೋಗ್ ಒಂದ್ ರೌಂಡ್ ಹಾಕೊಂಡ್ ಬಂದಿವಿ. ಬಾರ ಇನ್ನೊಂದ್ಸಲ ಬರ್ರಲ್ಲಿ ಹೋಗ್ಬರ. ಬರ್ರಿ ಹೋಗ್ಬರಂ ಬರ್ರಿ, ಏನಾಗಲ್ಲ. ಕ್ಯಾಲ್ರಿ ಬರ್ನಾಗದ್ ಬಾರೋ. ಪಾಪ ಬರ್ಲಿ ಸ್ಪೆಲ್ಲಿಂಗ್ ಹೇಳು. CALORIE. ಕರೆಕ್ಟ್ ಆಗಿ ಹೇಳ್ಬಿಟ್ಟ ಗೈಸ್. ಗೂಗಲ್ ಮಾಡಿದ್ದೇನು ಬರಕ್ಕಿಂತ ಮುಂಚೆ. ಗೈಸ್ ಅಲ್ಲೇ ಗರ್ದೆ ಪಂಚ ಹಾಕೊಂಡ್ ಬರುತ್ತಾನೆ. ಪಂಚ ಇಲ್ಲ. ಒಂದು ಮಾತು ಹೇಳಿದಿದ್ರೆ ಕಾರ್ತಿಕ್ ನಿನ್ನಗೋಸ್ಕರ ಪ್ರಾಣನೇ ಕೊಡ್ತಿದ್ದ. ನೋ ವೇ. ಆ ವಿಚಾರ ಚರ್ಚೆನೇ ಆಗಿಲ್ಲ. ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ಬರೀ ಊಟಕ್ಕೆ ಸೇರಿದೆ. ನಾನಂತೂ ಕೊಡಲ್ವಾ? ಯಾಕೆ ಕೊಡಲ್ಲ? ನಮ್ ಪ್ರಾಣ ನಮ್ಗೆ ಮುಖ್ಯ. ಅಲ್ಲಿ ಸೈಕ್ ಬಂತಲ್ಲ ವಿಡಿಯೋ ಎಗರಿದ ಸೈಕ್ ಬಂತಲ್ಲ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಾವು ಹೋಗ್ಬೇಕಿದ್ರೆ ಅಲ್ಲಿ ಎಗರದ್ನಲ್ಲ. ಗೈಸ್ ಎಗರದ ಎಗರದ. ಹ್ಞೂನಪ್ಪ ವೈಟ್ ಅಲ್ಲಿ ಬಂದ್ಯಾ ತಾನೆ ಒಟ್ಟು. ಈ ಬ್ಲಾಗ್ ಅಲ್ಲಿ ಫುಲ್ ನಾನೇ ಹೀರೋ. ಹೇಳ ಏನಂತ? ನಾನೇ ಹೀರೋ ಅಂತ. ನಾನು ಅವನ ಬಗ್ಗೆ ಅವನೇ ಹೇಳ್ಕೊಂತ ಕೇಳಿಸ್ಕೊಳ. ಫುಲ್ ವೈಲೆಟ್ ನಾನೇ. ಅವ್ನ್ ಸಿಗ್ನಲ್ ತೋರಿಸ್ದಾಗ ತೋರ್ಸಂಗಿಲ್ಲ. ಗೈಸ್ ಸಾಕು ಗೈಸ್, ವ್ಲಾಗ್ ಎಂಡ್ ಮಾಡೋಣ. ಅಲ್ಲೇ ಮಾಡ್ದಲ್ಲ ಎಂಡ್ ಫೋಟೋ ತಕೊಂಡು. ಹೌದಾ ಗೈಸ್, ಅಲ್ಲೇ ಎಂಡ್ ಮಾಡಿದೆ. ಅದಾದ್ಮೇಲೆ ಮತ್ತೆ ಕಾಡ ಬಂದ. ಪರವಾಗಿಲ್ಲ ಗೈಸ್, ವ್ಲಾಗ್ ಕಂಟಿನ್ಯೂ ಮಾಡೋಣ. ಎಂಡ್ ಮಾಡೋದೇನ್ ಬೇಡ. ಇಫ್ ಯು ನೋ ಗೈಸ್ ಅಷ್ಟೇ. ಸೊ ಅಲ್ಲಿ ದ ಗ್ರೇಟ್ ಕಾರ್ತಿ ಅವ್ರು ಬರ್ತಾವ್ರೆ. ಅವ್ರ ಜೊತೆ ಇನ್ನೊಬ್ರು ಅಣ್ಣ ಬರ್ತಾವ್ರೆ, ನಮ್ಮ ಸಂತು ಅಣ್ಣ ಅಂತ. ಅವರು ನಮ್ಗೆ ಹೆಡ್ ಅವರು. ಸೆನ್ಸರ್ ಹಾಕಂಗಿಲ್ಲ ಇಲ್ಲಿ ನಮ್ ಬ್ಲಾಗ್. ಏನೋ ಹಬ್ಬದ ದಿನ ಏನೋ ಮಾತುಗಳು ನಿಂದು. ಆ ದೇವ್ರ ಹತ್ರ ಏನ್ ಬೇಡ್ಕಂಡೆ? ಮಿತನ್ ಇಲ್ಲ ಅಂದ್ರೆ ಒಳ್ಳೆ ಪ್ಲೇಸ್ಮೆಂಟ್ ಸಿಗ್ಲಿ ಅಂತ. ನನಗೆ ಮೋಕ್ಷ ಕೊಡು ಅಂತ. ಯಾರೋ ಅವಳು ಮೋಕ್ಷ? ಹೊಸ ಹುಡುಗಿ. ಮೋಕ್ಷ ಅಂದ್ರೆ ಏನ್ ಹೇಳ್ಬೇಕು ಅದ್ರ ಬಗ್ಗೆ? ಅದನ್ನ ಹೇಳಕ್ ಆಗಲ್ಲ ಆತರ. ಮೋಕ್ಷ ಮಗ್ದಲ್ಲಿ ಕಳೆ ಕಾಣಿಸುತ್ತೆ, ಮೋಕ್ಷ ನಿನಗೆ ಸಿಗುತ್ತೆ ಮಗ. ಡೋಂಟ್ ವರಿ, ಮೋಕ್ಷ ಸಿಗುತ್ತೆ. ಕರೆಕ್ಟ್. ಮೋಕ್ಷ ಯಾರಿಗ್ ಸಿಗಲ್ಲ? ಕಾರ್ತಿಗೆ ಏನೋ ಹೇಳ್ತಾನ. ಮೋಕ್ಷ ಯಾರಿಗ್ ಸಿಗಲ್ಲ ಅದನ್ನ ನೀನು ದೇವ್ರ ಹತ್ರ ಹೋಗಿ ಕೇಳ್ಬೇಕು. ಅದಕ್ಕೂ ನಿಂಗೆ ಆನ್ಸರ್ ಸಿಗುತ್ತೆ. ಸಾರಿ, ಉತ್ತರ ಸಿಗುತ್ತೆ. ಅಲ್ಲ ತಪ್ಪಾಯ್ತು, ಉತ್ತರ ಸಿಗುತ್ತೆ. ಗೈಸ್ ನಾ ವ್ಲಾಗ್ ಮಾಡ್ತಿದ್ದೆ ಅಂತ ಅವಣ್ಣ ಎದ್ದೋಗ್ತಾನೆ. ನಾನು ತುಂಬಾ ಸಾರಿ ಕೇಳಿದ್ದೀನಿ ದೇವ್ರನ್ನ, ಆದ್ರೆ ದೇವ್ರು ಯಾವತ್ತೂ ಆನ್ಸರೇ ಕೊಟ್ಟಿಲ್ಲ. ನೀನ್ ಕರೆಕ್ಟಾಗಿ ಕೇಳಿಲ್ಲ. ಇವತ್ತು ನೀನು ಹೇಳದ್ನಾ ದೇವ್ರು? ನಂಗೆ ಇನ್ನ ಹೇಳಲಿಲ್ಲ. ಹೇಳದ್ಮೇಲೆ ನನಗೆ ಹೇಳು ಮಗ. ನನಗಂತೂ ಮೋಕ್ಷ ಬೇಕೇ ಬೇಕು. ಅದು ಸಿಗುತ್ತೆ, ಹೇಳಕ್ಕಾಗಲ್ಲ. ಒಂದು ಹುಡುಗಿ ಮೋಕ್ಷಗೆ ಇಬ್ಬರ ಜಗಳ. ಇಷ್ಟೊತ್ತಿಗೆ ಆರಾಮಾಗಿ ಹೋಗಿ ಹಾಸ್ಟೆಲ್ ಮಕ್ಕಂತಿದೆ. ಮಗ ಮಧ್ಯದಲ್ಲಿ ಬಂದ, ಮತ್ತೆ ವಾಪಸ್ ಹೋಗಿ ದೇವ್ರ ಹತ್ರ ಅದೇನೋ ಮೋಕ್ಷ ಬೇಕು ಅಂತ ಕೇಳ್ಕೊಂಡ್ ಬಂದಾನೆ. ನಿನ್ಗೋಸ್ಕರ ಮೋಕ್ಷ ಸಿಗ್ಲಿ. ಜೀವನ ಸಾಕಾಗ್ಬಿಟ್ಟು. ಅಯ್ಯೋ ಮಚ್ಚಿ, ಇನ್ನ ಕೆಲ್ಸ ಸಿಕ್ಕಿಲ್ಲ. ಇಂಜಿನಿಯರಿಂಗ್ ಸಾಕಾಗೈತೆ ಅಂತಿದ್ದ. ಕೆಲ್ಸ ಸಿಕ್ಕಾದ್ಮೇಲೆ ಇನ್ನೇನು ಮಚ್ಚಿ ಸಾಕಾಗ್ಬಿಟ್ಟೈತೆ. ಈ ಮೀಮ್ ಹಾಕ್ತೀನಿ, ಅಣ್ಣ ನನ್ ಕೈಲಿ ಆಯ್ತಿಲ್ಲ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಮೀಮ್ ಹಾಕ್ತೀನಿ ದೇವ್ರ. ಯಪ್ಪ
ಬಂದಿದ್ದು ಮೋಕ್ಷನ ಮೋಕ್ಷನ ಓಕೆ ಗೈಸ್, ಥ್ಯಾಂಕ್ ಯು. ಇವ್ರು ಹಿಂಗೆ ಮಾತಾಡ್ತಾನೆ ಇರ್ತೀವಿ, ವ್ಲಾಗ್ ಎಂಡ್ ಮಾಡಲ್ಲ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒನ್ಸ್ ಅಗೇನ್ ಹ್ಯಾಪಿ ಮಕರ ಸಂಕ್ರಾಂತಿ. ವ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ. ಆಮೇಲೆ ನಮ್ಮ ಹೀರೋ ಬಗ್ಗೆ ಸ್ವಲ್ಪ ಮಾತಾಡಿ, ಕಮೆಂಟ್ ಹಾಕ್ರಿ, ಒಳ್ಳೆ ಕಮೆಂಟ್ ಹಾಕ್ರಿ. ನನ್ ಬಗ್ಗೆ ಅಂತಲ್ಲ, ಇವತ್ತಿನ ವಿಡಿಯೋ ಬಗ್ಗೆ ಹೆಂಗಿತ್ತು ಅಂತ ಸ್ವಲ್ಪ ಕಮೆಂಟ್ ಹಾಕ್ಬಿಡ್ರಿ. ಅಷ್ಟೇ ಗೈಸ್, ವ್ಲಾಗ್ ನ ಎಂಡ್ ಮಾಡೋಣ. ಸಿದ್ದಣ್ಣ ಗೈ ಸಿದ್ದನ್ ಮರ್ತೋಗ್ಬಿಟ್ರು ರೇ. ಯಾರ ಮೋಕ್ಷ ಕೊಡ್ತಾರೆ ನಿಮ್ಗೆ? ಸಿದ್ದನ್ ಮರ್ತೋಗ್ಬಿಟ್ರಲ್ಲೋ. ಅವ್ನ್ ಚೆಸ್ ಆಡ್ತೀನಂತೆ ಕೂತ್ಕೊಂಡು. ಓಕೆ ಗೈಸ್, ಸಿಗೋಣ. ಬಾಯ್ ಸೇ ಗೈಸ್, ಬಾಯ್. ಸಿಗೋಣ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ತುಂಬಾ ದಿನ ಆದ್ಮೇಲೆ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಬಾಯ್, ಸಿಗೋಣ. ಬಾಯ್.